ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಬೆಳ್ಳಿ ವಸ್ತುಗಳನ್ನ ಯಾವ ರೀತಿ ತುಂಬಾ ಕ್ಲೀನಾಗಿ ಆ್ಯಂಡ್ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು, ಅದು ಕೂಡ ಮನೆಯಲ್ಲೇ ಯಾವುದೇ ದುಡ್ಡು ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಮೊದಲಿಗೆ ನಾನೊಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದರೊಳಗಡೆ ನೀರನ್ನು ಹಾಕ್ಕೊಂಡಿರೋದು, ಹಾಗೂ 1 ಸ್ಪೂನಷ್ಟು ಸೋಡಾನ ಹಾಕ್ಕೊಂಡಿರೋದು, ನೆಕ್ಸ್ಟ್ ಹಾಗೂ 1 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿರೋದು ಸ್ನೇಹಿತರೆ. ನೋಡಿ, ಈ ಎರಡು ವಸ್ತು ಇದ್ರೆ ಸಾಕು ಸ್ನೇಹಿತರೆ. ನಿಮ್ಮ ಕಾಲು ಗೆಜ್ಜೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಬೆಳ್ಳಿ ವಸ್ತುಗಳಾಗಿರ್ಬೋದು, ಅಂದರೆ ಸಿಲ್ವರ್ ಜ್ಯುವೆಲರೀಸ್ ಆಗಿರಲಿ, ಹಾಗೂ ಯಾವುದೇ ಒಂದು ತುಂಬಾ ದೇವರುಗಳ ಆಭರಣಗಳಾಗಿರ್ಬೋದು, ಇವೆಲ್ಲಗಳು ಕೂಡ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಜ್ಯುವೆಲರಿ ಶಾಪ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಇಷ್ಟೆಲ್ಲ ಕಾಲ್ಗೆಜ್ಜೆಗಳು ಹಾಗೂ ಕಾಲುಂಗುರಗಳನ್ನು ತೊಗೊಂಡು ನಾನಿವತ್ತು ನಿಮಗೆ ಸ್ವಚ್ಛ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ನೋಡಿ, ಎಷ್ಟು ಗಲೀಜಾಗಿ ಆಗೋಗ್ಬಿಟ್ಟಿದೆ ಅಂತ. ಯಾವ ರೀತಿ ಜ್ಯುವೆಲರಿ ಅಂಗಡಿಗಳಲ್ಲಿ ತುಂಬಾ ಈಸಿಯಾಗಿ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಈ ಎರಡು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ ತಕ್ಷಣ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿರೋದು ನೋಡಿ. ಹಾಗೂ ಇದ್ರ ಒಳಗಡೆ ನಾನು ಇವಾಗ ಅಷ್ಟು ಬೆಳ್ಳಿ ವಸ್ತುಗಳನ್ನ, ಅಂದರೆ ನನ್ನ ಕಾಲ್ಗೆಜ್ಜೆಗಳು ಹಾಗೂ ಕಾಲುಂಗುರುಗಳು ಅಷ್ಟು ಕೂಡ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಎಷ್ಟು ಕಾಲ್ಗೆಜ್ಜೆಗಳಲ್ಲಿ ಎಷ್ಟು ಡಸ್ಟ್ ಕೂತಿರುತ್ತೆ ಹಾಗೂ ಧೂಳು ಕೂತಿರುತ್ತೆ, ಅಷ್ಟು ಕೂಡ ಮೇಲ್ಗಡೆ ಬರುತ್ತೆ ಸ್ನೇಹಿತರೆ. ಕುದ್ದಿದ ತಕ್ಷಣ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಅಷ್ಟು ಗಲೀಜು ಕೂಡ ಮೇಲೆ ಬರುತ್ತೆ ಅಂತ. ನೋಡಿ, ಇವಾಗ ಯಾವ ರೀತಿ ಕುದೀತಾ ಇದೆ ಅಂತ ಸ್ನೇಹಿತರೆ. ಹಾಗೂ ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ನೋಡಿ ಎಷ್ಟು ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿ ನಿಮ್ಮ ಬೆಳ್ಳಿ ವಸ್ತುಗಳನ್ನ ನೀವು ತೆಗೆದುಕೊಳ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಗಲೀಜುಗಳು ಎಲ್ಲ ಮೇಲೆ ಬರ್ತಾ ಇದೆ ಅಂತ. ಈ ಎರಡು ಇಂಗ್ರೀಡಿಯೆಂಟ್ಸ್ ನೋಡಿ ಎಷ್ಟು ಗಲೀಜನ್ನು ಹೊರಗೆ ಹಾಕ್ತಾ ಇದೆ ಅಂತ ಸ್ನೇಹಿತರೆ. ನೋಡಿ, ನಾವು ಯಾವ ರೀತಿ ಈಸಿಯಾಗಿ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ. ನೀವು ಎಷ್ಟೇ ವಸ್ತುಗಳಿರ್ಬೋದು, ಈ ಎರಡು ಇಂಗ್ರೀಡಿಯೆಂಟ್ಸ್ ಸಾಕು ಸ್ನೇಹಿತರೆ. ಎಷ್ಟೆಲ್ಲ ಬೆಳ್ಳಿ ಪಾತ್ರೆಗಳು ಇರ್ತವೆ ಮನೆಯಲ್ಲಿ, ಹಾಗೂ ನಿಮ್ಮ ಕಾಲಲ್ಲಿ ಕೂಡ ಬೆಳ್ಳಿ ಚೈನ್ಗಳು ಹೊಳಿತಾ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ, ಹಾಗೂ ನೀರಿನ ಕಲರ್ ಕೂಡ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ನೋಡಿ, ಇನ್ನೂ ಚೆನ್ನಾಗಿ ಹೊಳಿಬೇಕು ಅಂತಂದರೆ ನಾನೊಂದು ಹಳೆ ಬ್ರಷ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಕೋಲ್ಗೇಟ್ನ ಹಾಕ್ಕೊಂಡಿರೋದು. ಕೋಲ್ಗೇಟ್ ಹಾಕ್ಕೊಂಡಿದ ತಕ್ಷಣ ಯಾವ ರೀತಿ ಇದನ್ನು ಉಜ್ಜಬೇಕು ಅಂತ ತೋರಿಸ್ತೇನೆ ಬನ್ನಿ. ನಾನು ಮೊದಲಿಗೆ ಚೈನನ್ನು ತೊಗೊಂಡಿರೋದು, ಬೆಳ್ಳಿ ಚೈನನ್ನು ತೊಗೊಂಡ್ಬಿಟ್ಟು ಕೋಲ್ಗೇಟ್ನ ತೊಗೊಂಡ್ಬಿಟ್ಟು ಯಾವ ರೀತಿ ನೋಡಿ ಉಜ್ತಾ ಇರುವಂಥದ್ದು ಅಂತ ಇದೇ ರೀತಿಯಾಗಿ ಚೆನ್ನಾಗಿ ಉಜ್ಕೊಳ್ತಾ ಬನ್ನಿ. 1-2 ಮಿನಿಟ್ಸ್ ಇದು ಉಜ್ಜಿದ್ರೆ ಸಾಕು ಸ್ನೇಹಿತರೆ. ಅಷ್ಟು ವಸ್ತುಗಳು ಕೂಡ ಕ್ಲೀನ್ ಆಗೋಗ್ಬಿಡುತ್ತೆ. ನೋಡಿ, ಇದೇ ಪ್ರೊಸೆಸ್ಸಲ್ಲಿ ನಿಮ್ಮ ಅಷ್ಟು ಕಾಲ್ಗೆಜ್ಜೆಗಳನ್ನ ನೀವು ಕ್ಲೀನಾಗಿ ಬ್ರಷಿನ ಸಹಾಯದಿಂದ ನೀವು ಒರೆಸ್ಕೋತಾ ಬರ್ಬೋದು ಸ್ನೇಹಿತರೆ. ನೋಡಿ, ಎಷ್ಟು ಈಸಿ ಟಿಪ್ಸ್. ಸ್ವಲ್ಪ ಕೂಡ ದುಡ್ಡನ್ನು ಖರ್ಚು ಮಾಡಿದೆ ಮನೆಯಲ್ಲಿ ನಿಮ್ಮ ಸಿಲ್ವರ್ಸ್ ಜ್ಯುವೆಲರೀಸ್ ಅಷ್ಟು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗಲಂತೂ ತುಂಬಾ ದುಡ್ಡು ಜಾಸ್ತಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಜ್ಯುವೆಲರಿಗಳದ್ದು. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೂ ಈ ರೀತಿ ಕ್ಲೀನಾಗಿ ತುಂಬಾ ಹೊಳೆಯುವ ಜ್ಯುವೆಲರಿಗಳು ನೀವೇನಾದರೂ ಹಾಕ್ಕೊಂಡ್ರೆ ನಿಮಗೂ ಕೂಡ ಸೌಂದರ್ಯ ತುಂಬಾ ಜಾಸ್ತಿ ಹೆಚ್ಚುತ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಚೆನ್ನಾಗಿದ್ದಾನೆ ಉಜ್ಕೋತಾ ಹೋಗಿ. ಹಾಗೂ ಉಜ್ಜಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಇದೇ ರೀತಿಯಾಗಿ ನಾನಷ್ಟು ನನ್ನ ಜ್ಯುವೆಲರೀಸ್ಗಳನ್ನ ಉಜ್ಕೋತಾ ಹೋಗ್ತೇನೆ ಸ್ನೇಹಿತರೆ. ನೋಡಿ, ಈಸಿ ಟಿಪ್ಸ್ ಇದು. ನೀವು ಬೇಕಾದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಬೋದು. ಹಾಗಾದರೆ ನೀವು ಮೊದಲನೇ ಬಾರಿಗೆ ನನ್ನೊಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸ್ನೇಹಿತರೆ, ನೀವು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ ಆಗಿರಲಿ ಅಥವಾ ನೀವು ಬ್ಯೂಟಿ ಟಿಪ್ಸ್ಗಳಿಗೋಸ್ಕರ ಕೂಡ ನನ್ನೊಂದು ಚಾನಲ್ನಲ್ಲಿ ಹಾಕಿರುವಂಥ ವೀಡಿಯೋಸ್ಗಳನ್ನ ನೋಡೋದು ಮರಿಬೇಡಿ. ಅದರಿಂದ ನಿಮಗೂ ಕೂಡ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ನೋಡಿ, ಇವಾಗ ಉಜ್ಜಿದ ತಕ್ಷಣ ಆ ಚಾನಲ್ಲಿ ಹಾಗೂ ಇದು ಚಾನಲ್ಲಿ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ ಸ್ನೇಹಿತರೆ. ತೋರಿಸ್ತಾ ಇರುವಂಥದ್ದು ನಾನು ಎರಡು ಚಾನಲ್ಲು ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಹಾಗಾದರೆ ತಡ ಮಾಡದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ಟಿಪ್ಸ್ನ ಟ್ರೈ ಮಾಡೋದು ಮರಿಬೇಡಿ. ಹಾಗೂ ನಿಮಗೂ ಕೂಡ ಇವತ್ತಿನೊಂದು ಟಿಪ್ಸ್ ಇಷ್ಟವಾಗಿದ್ದರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂಥ ಸಿಲ್ವರ್ ಜ್ಯುವೆಲರೀಸ್ಗಳನ್ನ ಇದೇ ರೀತಿಯಾಗಿ ವಾಶ್ ಮಾಡಿ ಸ್ನೇಹಿತರೆ. ನೋಡಿ, ಇವಾಗ ಇದೇ ರೀತಿಯಲ್ಲಿ ನಾನು ಅಷ್ಟು ಜ್ಯುವೆಲರಿಗಳನ್ನ ವಾಶ್ ಮಾಡ್ಕೊಳ್ತೇನೆ. ಅಷ್ಟು ಕೂಡ ನಾನು ಇವಾಗ ತೋರಿಸೋದಿಲ್ಲ ಸ್ನೇಹಿತರೆ. ಒಂದೊಂದು ಜ್ಯುವೆಲರೀಸ್ಗಳನ್ನ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ವಾಶ್ ಮಾಡ್ಕೋತಾ ಇದ್ದೇನೆ ಅಂತ.
ನೋಡಿ ಇದೇ ರೀತಿಯಲ್ಲಿ ನಾನು ಇನ್ನೊಂದು ಜ್ಯುವೆಲರಿಗೂ ಕೂಡ ನಾನು ಇದೇ ರೀತಿಯಲ್ಲಿ ವಾಶ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಯಾವ ರೀತಿ ನಾನು ವಾಶ್ ಮಾಡ್ಕೋತಾ ಇದ್ದೇನೆ ಅಂತ ಸ್ನೇಹಿತರೆ. ಇನ್ನೊಂದು ಚೈನನ್ನು ಕೂಡ ವಾಶ್ ಮಾಡಿ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ. ಒಂದನ್ನು ಆಗಲೇ ನಾನು ವಾಶ್ ಮಾಡಿದ್ದಾಗಿದೆ, ಹಾಗೂ ಇನ್ನೊಂದು ಕೂಡ ನಾನು ವಾಶ್ ಮಾಡ್ತಾ ಇರೋದು. ಸೇಮ್ ಪ್ರೊಸೆಸ್ಸಲ್ಲಿ ಅಷ್ಟು ಜ್ಯುವೆಲರೀಸ್ಗಳನ್ನು ನೀವು ವಾಶ್ ಮಾಡ್ಕೊಂಡ್ಬಿಡಿ. ಹಾಗೂ ನಿಮ್ಮ ಮನೆಯಲ್ಲಿರುವಂಥ ಇವಾಗ ಸಮಯಗಳಾಗಿರ್ಬೋದು ಅಥವಾ ಯಾವುದೇ ಬೆಳ್ಳಿ ಮೂರ್ತಿಗಳಾಗಿರ್ಬೋದು ಸ್ನೇಹಿತರೆ, ಇದೇ ಪ್ರೊಸೆಸ್ಸಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಹಾಕೊಳ್ಳುವಂಥ ಚೈನ್ ಆಗಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿರುವಂಥ ಉಂಗುರಗಳು ಹಾಗೂ ಕಾಲುಂಗುರ ಆಗಿರ್ಬೋದು ಹಾಗೂ ಬ್ರಾಸ್ಲೆಟ್ಗಳು ಕೂಡ ಯಾವುದೇ ಇರಲಿ ಕೂಡ ಸ್ನೇಹಿತರೆ, ಇದೇ ರೀತಿಯಲ್ಲಿ ನೀವು ಈಸಿ ಪ್ರೊಸೆಸ್ಸಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಅಷ್ಟು ಜ್ಯುವೆಲರಿಗಳು ಕೂಡ ಸೇಮ್ ಆಗಿ ನಾನು ವಾಶ್ ಮಾಡ್ಕೋತೇನೆ. ನೋಡಿ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ಇವಾಗ ವಾಶ್ ಮಾಡಿರೋದಾಗಿದೆ. ನೆಕ್ಸ್ಟ್ ನೋಡಿ ಒಂದು ಒಣಗಿರುವಂಥ ಬಟ್ಟೆನ ತೊಗೊಂಡ್ಬಿಟ್ಟು ಅಷ್ಟು ಚೈನು ಹಾಗೂ ಕಾಲುಂಗುರನ ನಾನು ಬಟ್ಟೆಯಲ್ಲಿ ಒರೆಸ್ಬಿಡ್ತೇನೆ ಸ್ನೇಹಿತರೆ. ಒರೆಸಿದ್ದಾಗಿದ ತಕ್ಷಣ ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಹೊಳಿತಾ ಇದೆ ಅಂತ. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.